10,500 ಲಿಂಕ್ ಗಳನ್ನ ಡಿಲೀಟ್ ಮಾಡಿಸಿದಾರಂತೆ. ಎಲ್ಲೋ ಕುತ್ಕೊಂಡು ಪೈರಸಿ ಮಾಡ್ತಾರೆ. ಒಂದು ಪರಿಸ್ಥಿತಿ ಏನಕ್ಕೆ ಬೇಕು? ಈ ಪೈರಸಿ ಅನ್ನೋದು ಯಾಕೆ ಈ ಒಂದು ಪಿಡ್ಗ ಆಗೋಗ್ಬಿಟ್ಟಿದೆ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ? ಅಂದ್ರೆ ಫಸ್ಟ್ ಶೋ ನಲ್ಲೇ ಈ ರೀತಿ ಆಗುತ್ತೆ ಅಂತಂದ್ರೆ ಆ ಸಿನಿಮಾ ರಿಲೀಸ್ ಆಗಿ ಅದರಿಂದ ಬಂದಿರೋ ದುಡ್ಡು ಕಡಿಮೆ ಆದ್ರೆ ಆ ಪ್ರೊಡ್ಯೂಸರ್ ಕತೆ ಏನಾಗ್ಬೇಕು? ಪೈರಸಿ ಮಾಡಿದವರಿಗೆ ನಾವು ಲೀಗಲಿ ಏನೆಲ್ಲ ಆಕ್ಷನ್ ಅನ್ನ ತಗೋಬೇಕು ಆ ಆಕ್ಷನ್ ತಗೋತೀವಿ. ಅಲ್ಲಿ ಹೋಗಿ ತಾಳ್ಮೆ ಕಳ್ಕೊಂಡು ಪೈರಸಿ ವಿರುದ್ಧ ಮಾತಾಡ್ತಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ. ಒಬ್ಬ ನಟ ಜೈಲಲ್ಲಿ ಇದ್ಕೊಂಡು ಆಚೆ ಸಿನಿಮಾ ರಿಲೀಸ್ ಆಗಿ ಆ ಸಿನಿಮಾನ ಗೆಲ್ಸಿದ್ದಾರೆ ಅಂದ್ರೆ ಡೆವಿಲ್ ಸಿನಿಮಾ ಪೈರಸಿಲ್ಲೂ ಕೂಡ ದಾಖಲೆಯನ್ನ ಬರ್ದಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ತಾವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀವಿ, ಸದ್ಯಕ್ಕೆ ನಮ್ಮ ಚಿತ್ರರಂಗದಲ್ಲಿ ಸುದ್ದಿ ಆಗ್ತಾ ಇರುವಂತಹ ವಿಚಾರ ಪೈರಸಿಯ ವಿಚಾರ. ಸೊ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ರಾಜ್ಯಾದ್ಯಂತ ಉತ್ತಮವಾದಂತಹ ಪ್ರದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ದಂತಹ ಸಮಯದಲ್ಲಿ ಕಿಡಿಗೇಡಿಗಳು ಪೈರಸಿಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಪೈರಸಿ ಅನ್ನೋದು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತೀಯ ಚಲನಚಿತ್ರೋದ್ಯಮದಲ್ಲಿಯೂ ಕೂಡ ಇರೋದನ್ನ ನೀವು ಗಮನಿಸ್ತಾ ಹೋಗ್ಬೋದು. ಯಾವುದೇ ಹೊಸ ಸಿನಿಮಾ ರಿಲೀಸ್ ಆಗಲಿ, ಆ ನಟಂದೆ ಈ ನಟಂದೆ ಆ ನಾಯಕಿದೆ, ನಮ್ಮ ಫೇವ್ರೆಟ್ ನಟ ಇವ್ರ ಸಿನಿಮಾವನ್ನ ಪ್ರೈವಸಿ ಮಾಡ್ತಾರೆ ಅಲ್ಲ. ಮ್ಯಾಟ್ರ್ ಇರೋದು ಯಾವುದೇ ಸಿನಿಮಾ ರಿಲೀಸ್ ಆಗಲಿ, ಬಿಗ್ ಬಜೆಟ್ ಇರ್ಬೋದು, ಸ್ಮಾಲ್ ಬಜೆಟ್ ಇರಬಹುದು, ಎಲ್ಲ ಸಿನಿಮಾವನ್ನು ಕೂಡ ಸದ್ಯಕ್ಕೆ ಪೈರಸಿ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ? ಅವೆಲ್ಲವೂ ಕೂಡ ನೆಟ್ವರ್ಕ್ ಮೂಲಕ ಆಗ್ತಾ ಇರುವಂತಹ ಒಂದು ಘಟನೆ ಆಗಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಸಿನಿಮಾ ರಿಲೀಸ್, ಇಲ್ಲೆಲ್ಲೋ ಒಂದು ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿದ್ರೆ ಮತ್ತೆ ಬೇರೆ ರಾಜ್ಯದಲ್ಲೋ ಅಥವಾ ಬೇರೆ ದೇಶದಲ್ಲೋ ಕೂತ್ಕೊಂಡು ಸಿನಿಮಾವನ್ನ ಪೈರಸಿ ಮಾಡ್ತಾ ಇರುವಂಥದ್ದು ಈಗ ನಡೀತಿರುವಂತಹ ಒಂದು ಚರ್ಚೆಯಾಗಿದೆ. ಸೊ ಸದ್ಯಕ್ಕೆ ಡೆವಿಲ್ ವಿಚಾರಕ್ಕೆ ಬರೋದಾದ್ರೆ, ಡೆವಿಲ್ ಸಿನಿಮಾ ಎಲ್ಲದರಲ್ಲೂ ಕೂಡ ದಾಖಲೆಯನ್ನ ಬರ್ತಿದೆ. ಸದ್ಯಕ್ಕೆ ಪೈರಸಿ ವಿಚಾರದಲ್ಲೂ ಕೂಡ ದಾಖಲೆ ಬರ್ದಿರೋ ರೀತಿ ಕಾಣಿಸ್ತಾ ಇದೆ. ಬಿಕಾಸ್ ನೀವು ಗಮನಿಸಿರ್ತೀರಿ, 10,500 ಲಿಂಕ್ ಗಳನ್ನ ಡಿಲೀಟ್ ಮಾಡಿಸಿದಾರಂತೆ. ಜಸ್ಟ್ ಥಿಂಕ್ ಮಾಡಿ, 10,500. ಯಾವುದೋ ಬೇರೆ ಸಿನಿಮಾ ಬರಲಿ ಸಾವಿರಾರು ಸಂಖ್ಯೆಯಲ್ಲಿ ಏನು ಪೈರಸಿ ಆಗುತ್ತೆ. ಆದ್ರೆ ಡೆವಿಲ್ ಸಿನಿಮಾ 10,000 ಅಂತಂದ್ರೆ ಈ 10,000 ಲಿಂಕ್ ಅನ್ನ ಜಸ್ಟ್ 50 ಜನ, ಬರೀ ಜಸ್ಟ್ ಹಂಗೆ ಯೋಚನೆ ಮಾಡಿ, 50,000 ಜನ ನೋಡಿದ್ದಾರೆ ಅನ್ಕೊಳ್ಳಿ. ಒಂದು ಟಿಕೆಟ್ ರೇಟ್ 300 ರೂಪಾಯಿ ಇರುತ್ತೆ ಸಿಂಗಲ್ ಸ್ಕ್ರೀನ್ ಅಲ್ಲಿ. ಸೊ ಹಿಂಗೆ ಸ್ಟ್ಯಾಟಿಸ್ಟಿಕ್ಸ್ ನೀವು ನೋಡ್ತಾ ಹೋಗಿ, ಎಷ್ಟು ಲಕ್ಷ ಎಷ್ಟು ಕೋಟಿ ಜನ ವೀಕ್ಷಣೆ ಮಾಡಿರಬಹುದು, ಅಥವಾ ಈ ಒಂದು ಲಿಂಕ್ ಅನ್ನ ಇಟ್ಕೊಂಡು ಅದೆಷ್ಟು ಜನ ಡೌನ್ಲೋಡ್ ಮಾಡಿಕೊಂಡು ನೋಡಿರಬಹುದು ಅಂತ. ಸೊ ಈ ಹಿನ್ನೆಲೆಯಲ್ಲಿ ಡೆವಿಲ್ ಸಿನಿಮಾಗೆ ಹಿನ್ನಡೆ ಬರ್ತಾ ಇದೆ. ಅಂದ್ರೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನುವಂತಹ ಸುದ್ದಿ ಕೂಡ ಸದ್ಯಕ್ಕೆ ಹರಿದಾಡ್ತಾ ಇದೆ. ಡೆವಿಲ್ ಬಗ್ಗೆ ಹೇಳಲೇಬೇಕಾಗಿರುವಂತಹ ವಿಚಾರ, ಡೆವಿಲ್ ಶೂಟಿಂಗ್ ಶುರುವಾಗಿ ಸಾಕಷ್ಟು ದಿನಗಳಾಗಿತ್ತು. ದರ್ಶನ್ ಅವರು ಅದ್ರ ಮಧ್ಯೆ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ. ದರ್ಶನ್ ಅವರ ಪಾರ್ಟ್ ಒಂದಷ್ಟು ಶೂಟಿಂಗ್ ಆಗಿತ್ತು, ಇನ್ನೊಂದಷ್ಟು ಶೂಟಿಂಗ್ ಬಾಕಿ ಇತ್ತು. ಈ ಎಲ್ಲ ಒಂದಷ್ಟು ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಅವರು ಬರ್ತಾರೆ, ಜೈಲಿನಿಂದ ಒಂದ್ಸಲ ಬೇಲ್ ಪಡೆದುಕೊಂಡು ಬರ್ತಾರೆ. ಅಲ್ಲೂ ಕೂಡ ಸಿನಿಮಾ ಶೂಟಿಂಗ್ ಅಲ್ಲಿ ಭಾಗವಹಿಸ್ತಾರೆ. ಒಂದು ಸಾಂಗ್ ಚಿತ್ರೀಕರಣ ಇರುತ್ತೆ, ಅದರಲ್ಲೂ ಕೂಡ ಭಾಗಿಯಾಗ್ತಾರೆ. ಮತ್ತೆ ಒಂದಷ್ಟು ಕಾನೂನಿನ ಸಮರ ಅವರು ಎದುರಿಸಬೇಕು. ಸೊ ಅವ್ರು ಮತ್ತೆ ತಿರ್ಗಾ ಜೈಲಿಗೆ ಹೋಗ್ತಾರೆ. ಆಮೇಲೆ ಜೈಲಿನಲ್ಲಿ ಇದ್ಕೊಂಡೆ ಅವರ ಸಿನಿಮಾವು ಕೂಡ ರಿಲೀಸ್ ಆಗುತ್ತೆ. ಅಭಿಮಾನಿಗಳು ಮಾತು ಕೊಟ್ಟಿರ್ತಾರೆ, ನಾವು ನಿಮ್ಮ ಸಿನಿಮಾವನ್ನ ಗೆಲ್ಲಿಸ್ಕೊಡ್ತೀವಿ, ನೀವು ಯೋಚನೆ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿರ್ತಾರೆ. ಅದೇ ರೀತಿ ಅವರು ಸಿನಿಮಾವನ್ನ ಗೆಲ್ಲಿಸ್ಕೊಡುವಂತಹ ಟೈಮ್ನಲ್ಲಿ ಪೈರಸಿ ಅನ್ನುವಂತಹ ಭೂತ ಇಡೀ ಸಿನಿಮಾ ರಂಗಕ್ಕೆ ಕಾಲಿಡುತ್ತೆ. ಯಾಕೆ ಈ ರೀತಿ ಪೈರಸಿ ಮಾಡ್ತಾರೆ? ಇದರಿಂದ ಅವ್ರಿಗೆ ಏನ್ ಸಿಗುತ್ತೆ? ಹಾಗೆ ಈ ಪೈರಸಿ ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತೆ? ಇಲ್ಲೆಲ್ಲೋ ಕುತ್ಕೊಂಡು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲೂ ಅಥವಾ ಎಲ್ಲೋ ಕುತ್ಕೊಂಡು ಪೈರಸಿ ಮಾಡ್ತಾರೆ. ಅದು ನೆಟ್ವರ್ಕ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇನ್ಯಾವುದೋ ರಾಜ್ಯದಲ್ಲೋ ಅಥವಾ ಇನ್ಯಾವುದೋ ದೇಶದಲ್ಲೋ ಕುತ್ಕೊಂಡು ಅವರು ಅದನ್ನ ಲಿಂಕ್ ಗಳ ಮೂಲಕ, ಚೈನ್ ಲಿಂಕ್ ಇರುತ್ತೆ, ಕನೆಕ್ಟ್ ಮಾಡ್ಕೊಂತಾರೆ. ಅದನ್ನ ನಾವಿಲ್ಲೆಲ್ಲೋ ಕುತ್ಕೊಂಡು ನಮ್ಮ ಮೊಬೈಲ್ ನಲ್ಲಿ ಟೆಲಿಗ್ರಾಮ್ ಅಲ್ಲೋ ಮತ್ತೊಂದು ಆಪ್ ಅಲ್ಲೋ ಕುತ್ಕೊಂಡು ಅದನ್ನ ನಾವು ನೋಡ್ತೀವಿ, ಅಥವಾ ಡೌನ್ಲೋಡ್ ಮಾಡೋರ ಸಂಖ್ಯೆಯೂ ಕೂಡ ಇರುತ್ತೆ. ಸೊ ಸದ್ಯಕ್ಕೆ ನೋಡೋದಾದ್ರೆ ಇಂತಹ ಒಂದು ಪರಿಸ್ಥಿತಿ ಏನಕ್ಕೆ ಬೇಕು? ಎಲ್ಲರೂ ಕೂಡ ನಮ್ಮ ಕನ್ನಡದ ಸಿನಿಮಾವನ್ನ ಚಿತ್ರರಂಗಕ್ಕೆ ಅಲ್ಲ, ಚಿತ್ರ ಮಂದಿರಕ್ಕೆ ಬಂದು ನೋಡಬೇಕು ಅನ್ನೋದು ಕೂಡ ಎಲ್ಲರ ಆಶಯ ಆಗಿರುತ್ತೆ. ಸದ್ಯಕ್ಕೆ ಪೈರಸಿ ಕಾಟ ಯಾಕೆ ಆಗ್ತಾ ಇದೆ? ಸೊ ನೀವು ಮೊನ್ನೆ ನೋಡಿರ್ತೀರಾ, ಸುದೀಪ್ ಸರ್ ಒಂದು ಪ್ರೀ ರಿಲೀಸ್ ಈವೆಂಟ್ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಯುದ್ಧಕ್ಕೆ ರೆಡಿ ಇದ್ದೀವಿ ಅಂತ. ಯಾವ ಯುದ್ಧ? ಪೈರಸಿ ವಿರುದ್ಧದ ಯುದ್ಧಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳುವಂತಹ ಮಾತು. ಕಾನೂನಿನ ಮೂಲಕ ಅವರಿಗೆ ಯಾವ ರೀತಿಯಲ್ಲಿ ಬಿಸಿ ಮುಟ್ಟಿಸ್ಬೇಕು, ನಾವು ಆ ಕೆಲಸವನ್ನ ಮಾಡ್ತೀವಿ ಅಂತ ಸುದೀಪ್ ಅವರು ಕೂಡ ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಪೈರಸಿ ಅನ್ನೋದು ಯಾಕೆ ಈ ಒಂದು ಪಿಡ್ಗ ಆಗೋಗ್ಬಿಟ್ಟಿದೆ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಅಥವಾ ನಮ್ಮ ಇಡೀ ಭಾರತೀಯ ಚಿತ್ರೋದ್ಯಮಕ್ಕೆ? ಅವ್ರನ್ನ ಹುಡ್ಕೋಕ್ಕಾಗಲ್ವಾ? ಖಂಡಿತವಾಗಿಯೂ ಕೂಡ ಲೀಗಲಿ ಅವ್ರನ್ನ ಹುಡ್ಕೋಕೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಯಾಕಂದ್ರೆ ಇದು ಚೈನ್ ಲಿಂಕ್ ಆಗಿರೋದ್ರಿಂದ ಯಾರು ಮಾಡ್ತಿದ್ದಾರೆ
ಮಾಡ್ತಿದ್ದಾರೆ, ಎಲ್ಲಿಂದ ಯಾರಿಗೆ ಸರ್ಕ್ಯುಲೇಟ್ ಆಗ್ತಾ ಇದೆ, ಈ ಲಿಂಕ್ ಹೇಗೆ ಬಂತು, ಖಂಡಿತವಾಗ್ಲೂ ಇದನ್ನ ಕಂಡುಹಿಡಿಯಕ್ಕಾಗಲ್ಲ. ಸೊ ಇದನ್ನ ಬುಡ ಸಮೇತ ಕಿತ್ತಾಕ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಸಿನಿಮಾವನ್ನ ನಮಗೆ ಆ ಲಿಂಕ್ಗಳು ಬಂದಿದ್ರು ಕೂಡ ನಾವು ಚಲನಚಿತ್ರ ಮಂದಿರಕ್ಕೆ ಬಂದ್ಬಿಟ್ಟು ನಾವು ಸಿನಿಮಾವನ್ನ ನೋಡಿದ್ರೆ ಇದರಿಂದ ಪೈರಸಿಯ ಭೂತವನ್ನ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಓಕೆ, ಯಾವುದೇ ಸಿನಿಮಾ ಪೈರಸಿ ಆಗ್ಲಿ ಅಥವಾ ಯಾವುದೇ ಸಿನಿಮಾ ರಿಲೀಸ್ ಆಗ್ಲಿ, ಜಸ್ಟ್ ಫಸ್ಟ್ ಶೋ ಮುಗ್ದಿರುತ್ತೆ, ಆಲ್ರೆಡಿ ಲಿಂಕ್ ಬಂದಿರುತ್ತೆ, ಮೊಬೈಲ್ಗೆ ಟೆಲಿಗ್ರಾಮ್ಗೆ ಲಿಂಕ್ ಬಂದಿರುತ್ತೆ ಅಂದ್ರೆ ಫಸ್ಟ್ ಶೋನಲ್ಲೇ ಈ ರೀತಿ ಆಗುತ್ತೆ ಅಂತಂದ್ರೆ ಹೋಗ್ತಾ ಯಾವ ರೀತಿ ಆಗ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು, ಯಾರ ನಟರ ಸಿನಿಮಾ ರಿಲೀಸ್ ಆಗ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಪೈರಸಿ ಆಗೋದನ್ನ ನೋಡಿದೀವಿ. ಆದ್ರೆ ಡೆವಿಲ್ 10,000ದಿಂದ 11,000 ಒಳಗೆ ಪೈರಸಿ ಆಗಿದೆಯಂತೆ. ಆ ಲಿಂಕ್ ಅಷ್ಟು ಡಿಲೀಟ್ ಮಾಡಿಸಿದಾರಂತೆ. ಇನ್ನೂ ಎಷ್ಟು ಸಿಗುತ್ತೋ, ಇನ್ನೂ ಎಷ್ಟು ಲಿಂಕ್ ಅನ್ನ ಡಿಲೀಟ್ ಮಾಡಿಸ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅದು ಯಾರ್ಯಾರ ಹತ್ರ ಇನ್ನೂ ಅದೆಷ್ಟು ಲಿಂಕ್ ಇದೆಯೋ ಅನ್ನೋದು ಕೂಡ ಗೊತ್ತಿಲ್ಲ. ಅಂದ್ರೆ ನಮ್ಮ ಕನ್ನಡ ಚಿತ್ರೋದ್ಯಮ ಉಳಿಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡ್ಬೇಕು. ಅದನ್ನ ಪೈರಸಿ ಮಾಡಿದವರು ಅಥವಾ ಪೈರಸಿ ಮಾಡಿದ ವಿಡಿಯೋ ಸಿಕ್ಕಿದ್ಯೋ ಅಥವಾ ಲಿಂಕ್ ಸಿಕ್ಕಿದ್ಯೋ ಅದನ್ನ ನೋಡ್ಲಿಕ್ಕೆ ನಾವು ಹೋಗ್ಬೋದು, ನೋಡಬಾರ್ದು ಅಂತ ಹೇಳ್ತೀನಿ. ಸದ್ಯಕ್ಕೆ ಇವಾಗ ನಾಡಿದ್ದು ರಿಲೀಸ್ ಆಗ್ತಿರುವಂತಹ 45 ಆಗಿರಬಹುದು, ಮಾರ್ಕ್ ಸಿನಿಮಾ ಆಗಿರಬಹುದು, ಸೊ ಬಿಗ್ ಬಜೆಟ್ ಸಿನಿಮಾಗಳಾಗಿರೋದ್ರಿಂದ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ. ಅಂದ್ರೆ ಪ್ರೊಡ್ಯೂಸರ್ ಒಂದು 10 ಕೋಟಿನೋ 20 ಕೋಟಿನೋ 30 ಕೋಟಿನೋ ಬಿಗ್ ಬಜೆಟ್ ಸಿನಿಮಾ ಅಂದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಷ್ಟು ಏನು ಅವ್ರ ಮನೆಯಿಂದ ಎತ್ಕೊಂಡ್ಬಂದು ಕೊಟ್ಟಿರ್ತಾರೆ ದುಡ್ಡನ್ನ, ಅಥವಾ ಯಾರ ಹತ್ರನೋ ಸಾಲ ಮಾಡಿರ್ತಾರೆ. ಅವ್ರು ಏನಕ್ಕೆ ಮಾಡಿರ್ತಾರೆ, ನಾನು ನಮ್ಮ ಚಂದನವನಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು, ಸಿನಿಮಾದ ಮೂಲಕ ಕೊಡಬೇಕು ಅನ್ನೋದಿರುತ್ತಲ್ವಾ. ಸಾಲ ಮಾಡ್ಕೊಂಡು ಬಂದಿರ್ತಾರೆ, ಬಡ್ಡಿ ತಗೊಂಡು ಬಂದಿರ್ತಾರೆ. ಸೊ ಆ ಒಂದು ಚಿತ್ರತಂಡದ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ, ಎಷ್ಟು ಜನ ಅದರಿಂದ ಅನ್ನ ತಿಂದಿರ್ತಾರೆ, ಇದನ್ನ ಯಾವುದು ಯೋಚನೆ ಮಾಡ್ದಲೆ ಹೇಗೆ ಪೈರಸಿಯನ್ನ ಮಾಡ್ಲಿಕ್ಕಾಗತ್ತೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಅಥವಾ ಆ ಸಿನಿಮಾ ರಿಲೀಸ್ ಆಗಿ ಅದರಿಂದ ಬಂದಿರೋ ದುಡ್ಡು ಕಡಿಮೆ ಆದ್ರೆ ಆ ಪ್ರೊಡ್ಯೂಸರ್ ಕತೆ ಏನಾಗ್ಬೇಕು, ಆ ನಿರ್ದೇಶಕನ ಕತೆ ಏನಾಗ್ಬೇಕು, ಆ ಥರ ಸಾವಿರಾರು ಕಥೆಯನ್ನ ಇಟ್ಕೊಂಡು ಸಾವಿರಾರು ಕನಸನ್ನ ಕಟ್ಕೊಂಡಿರ್ತಾರೆ. ಸೊ ಹೀಗಾಗಿ ಪೈರಸಿಯನ್ನ ಆದಷ್ಟು ನಾವೇ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಪೈರಸಿ ಅವಾಯ್ಡ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇದು ಬರೀ ನಮ್ಮ ಕನ್ನಡ ಸಿನಿಮಾ ರಂಗ ಅಂತ ಮಾತ್ರ ಅಲ್ಲ, ಇಡೀ ಭಾರತೀಯ ಸಿನಿಮಾ ರಂಗದಲ್ಲಿರುವಂತಹ ಒಂದು ಪಿಡುಗು ಅಂತ ಹೇಳ್ಬೋದು. ಸಾಕಷ್ಟು ಜನ ಇದ್ರ ವಿರುದ್ಧ ಮಾತಾಡಿದ್ದಾರೆ, ಸಾಕಷ್ಟು ನಟಿಯರು ಕೂಡ ಮಾತಾಡಿದ್ದಾರೆ. ಎಲ್ಲೂ ಕೂಡ ಪೈರಸಿಗೆ ಸೊಲ್ಯೂಷನ್ ಅನ್ನೋದು ಸಿಗ್ತಾ ಇಲ್ಲ. ಸೊಲ್ಯೂಷನ್ ಎಲ್ಲಿದೆ, ನಮ್ಮಲ್ಲೇ ಇದೆ. ನಾವು ಸಿನಿಮಾ ಮಂದಿರಕ್ಕೆ ಬಂದು ನಾವು ಸಿನಿಮಾವನ್ನ ನೋಡ್ಬೇಕು ಅಂತ ಹೇಳ್ತೀನಿ. ಓಕೆ, ಈಗ ಮಾರ್ಕ್ ಕೂಡ ರಿಲೀಸ್ ಆಗ್ತಾ ಇದೆ. ನೆನ್ನೆ ಪ್ರೆಸ್ ಮೀಟ್ ಅಲ್ಲಿ ಸುದೀಪ್ ಅವರು ಕೂಡ ಮಾತಾಡಿದ್ದಾರೆ ಇದೇ ವಿಚಾರದ ಪರವಾಗಿ. ಪೈರಸಿ ಮಾಡಿದವರಿಗೆ ನಾವು ಲೀಗಲಿ ಏನೆಲ್ಲ ಆಕ್ಷನ್ ಅನ್ನ ತಗೋಬೇಕು ಆ ಆಕ್ಷನ್ ತಗೋತೀವಿ. ಪೈರಸಿ ಮಾಡಿದವರು ಆದಷ್ಟು ಹುಷಾರಾಗಿರಿ, ಇನ್ ಮುಂದೆನಾದ್ರೂ ನೀವು ಪೈರಸಿ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಸುದೀಪ್ ಅವರು ಕೂಡ ಮಾತಾಡ್ತಾರೆ. ಅಂದ್ರೆ ಒಂದು ಪ್ರೀ ರಿಲೀಸ್ ಈವೆಂಟ್ ಅಂದ್ರೆ ಏನಿರುತ್ತೆ, ಸಿನಿಮಾ ಸಾಂಗ್ ಹೇಳ್ತಾರೆ ಅಥವಾ ಸಿನಿಮಾ ಡೈಲಾಗ್ ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅಲ್ವಾ. ಬಟ್ ಅವರು ಅಷ್ಟೊಂದು ತಾಳ್ಮೆಯಿಂದಿರುವಂತಹ ಮನುಷ್ಯ ಅಲ್ಲಿ ಹೋಗಿ ತಾಳ್ಮೆ ಕಳ್ಕೊಂಡು ಪೈರಸಿ ವಿರುದ್ಧ ಮಾತಾಡ್ತಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ, ಯಾವ ರೀತಿಯಲ್ಲಿ ಕಷ್ಟಪಟ್ಟು ಸಿನಿಮಾವನ್ನ ಮಾಡಿರ್ತಾರೆ, ಸಿನಿಮಾ ಶೂಟಿಂಗ್ ಮಾಡಿರ್ತಾರೆ, ಆ ಒಂದು ಪ್ರೊಡ್ಯೂಸರು ದುಡ್ಡನ್ನ ತೆಗೆದುಕೊಂಡು ಬಂದು ಹಾಕಿರ್ತಾರೆ. ಅಷ್ಟು ಎಲ್ಲರ ಪರಿಶ್ರಮ ಒಂದೇ ಒಂದು ಗಂಟೆಯಲ್ಲಿ ಅಥವಾ 1-2 ಗಂಟೆಯಲ್ಲಿ ಪೈರಸಿ ಮಾಡೋದ್ರ ಮೂಲಕ ಆ ಪೈರಸಿ ಮಾಡಿದ್ದ ಸಿನಿಮಾ ನಾವು ನೋಡೋದ್ರ ಮೂಲಕ ಹಾಳಾಗುತ್ತೆ ಅಂತಂದ್ರೆ ಅದಕ್ಕೆ ಯಾರು ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಇದೇ ವಿಚಾರವನ್ನ ನೆನ್ನೆ ಸುದೀಪ್ ಸರ್ ಕೂಡ ಮಾತಾಡ್ತಾರೆ. ಸೊ ಹೀಗಾಗಿ ಯಾವ ಸಿನಿಮಾವನ್ನು ಕೂಡ ಪೈರಸಿ ಮಾಡೋದು ನಾವೇ ಅವಾಯ್ಡ್ ಮಾಡಬೇಕು ಅದನ್ನ. ಸೊ ಇವಾಗ ಸದ್ಯಕ್ಕೆ ಡೆವಿಲ್ ವಿಚಾರಕ್ಕೆ ಬಂದ್ರೆ, ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಇಂದಿಗೆ 12 ದಿನ ಆಗಿದೆ. ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿಯಾದಂತಹ ಕಲೆಕ್ಷನ್ ಕೂಡ ಮಾಡಿದೆ. ಸೊ ದರ್ಶನ್ ಅವ್ರನ್ನ ಸುಮ್ಮನೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೇಳಲ್ಲ. ಸೊ ನೀವು ನೋಡ್ತಾ ಹೋಗ್ಬೋದು, ಅವರ ಎಲ್ಲ ಸಿನಿಮಾವು ಕೂಡ ಒಳ್ಳೆಯ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಸೌಂಡ್ ಮಾಡಿರುವಂತಹ ಸಿನಿಮಾಗಳೇ ಆಗಿರುತ್ತೆ. ಈಗ ಡೆವಿಲ್ ಕೂಡ ಹೌದು. ಸೊ ಪೈರಸಿ ಮಾಡದೆ ಇದ್ದಿದ್ರೆ ಸಿನಿಮಾ ಅದೆಷ್ಟು ಕೋಟಿಯನ್ನ ಕಲೆಕ್ಷನ್ ಮಾಡ್ತಾ ಇತ್ತು ನೀವೇ ಯೋಚನೆ ಮಾಡಿ. ಸೊ ಸದ್ಯಕ್ಕೆ ಅದೆಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅದೆಷ್ಟು ಜನ ಆ ಲಿಂಕ್ ನಲ್ಲೇ ನೋಡಿದ್ದಾರೆ ಅಂತ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಿನಿಮಾ ತಂಡಕ್ಕೆ ಲಾಸ್ ಆಗುತ್ತೆ. ಈಗ ಸಿನಿಮಾ ಅಷ್ಟು ಕೋಟಿ ಕಲೆಕ್ಷನ್ ಆಗಿದೆ, ಸಿನಿಮಾ ಇಷ್ಟು ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ಬೋದು. ಒಬ್ಬ ನಟ ಜೈಲಲ್ಲಿ ಇದ್ಕೊಂಡು ಆಚೆ ಸಿನಿಮಾ ರಿಲೀಸ್ ಆಗಿ ಆ ಸಿನಿಮಾನ ಗೆಲ್ಸಿದ್ದಾರೆ ಅಂದ್ರೆ ಅದಕ್ಕಿಂತ ಒಂದು ಸಾಧನೆ ಬೇರೆದಿಲ್ಲ ಅಂತ ಹೇಳ್ಬೋದು. ಸದ್ಯಕ್ಕೆ ಡೆವಿಲ್ ಅಂತ ಬಂದಾಗ 10,500 ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದ್ದಾರೆ. ಇನ್ನೂ ಅದೆಷ್ಟು ಲಿಂಕ್ಗಳು ಇದೆಯೋ ಏನೋ ಗೊತ್ತಿಲ್ಲ, ಇನ್ನೂ ಅದೆಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಡೆವಿಲ್ ಸಿನಿಮಾ ಪೈರಸಿಲ್ಲೂ ಕೂಡ ದಾಖಲೆಯನ್ನ ಬರ್ದಿದೆ ಅನ್ನುವಂಥದ್ದು ಕೂಡ
ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಸೊ ಇನ್ನಾದ್ರೂ ನಮ್ಮ ಕನ್ನಡದ ಸಿನಿಮಾ ಇಂಡಸ್ಟ್ರಿ ಇನ್ನು ಮುಂದೆ ಹೋಗಬೇಕು ಅಂತ ಇದ್ರೆ ಹೆಚ್ಚಿನದಾಗಿ ಹೊಸ ನಟ ನಟಿಯರು ಹಾಗೆಯೇ ಹೆಚ್ಚು ನಿರ್ದೇಶಕರು ಬರಬೇಕು. ಅವರು ಒಂದಷ್ಟು ಕನಸನ್ನ ಕಟ್ಕೊಂಡು ಬಂದಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಪೈರಸಿ ಮಾಡೋದ್ರಿಂದ ನಿಜವಾಗ್ಲೂ ಕೂಡ ಇಂಡಸ್ಟ್ರಿ ಮುಂದೆ ಹೋಗುತ್ತಾ ಅನ್ನೋದು ಕೂಡ ಯೋಚನೆ ಮಾಡಬೇಕಿದೆ. ಇದನ್ನ ಪೈರಸಿ ಮಾಡುವಂತವರು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ. ಹಾಗಾಗಿ ಪೈರಸಿ ಬಂದಂತಹ ಸಿನಿಮಾವನ್ನ ನಾವು ನೋಡ್ತೀವಿ ಅಥವಾ ಯಾವುದೋ ಲಿಂಕ್ ಪ್ರೆಸ್ ಮಾಡ್ತೀವಿ, ನಾವು ಕೂಡ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರವಾಗಿದೆ. ಸೊ ಹೀಗಾಗಿ ಪೈರಸಿಯನ್ನ ಮಾಡಬಾರ್ದು. ಅದು ಯಾವುದೇ ಸಿನಿಮಾ ಆಗಲಿ, ದೊಡ್ಡ ಸಿನಿಮಾ ಆಗಲಿ ಅಥವಾ ಸ್ಮಾಲ್ ಬಜೆಟ್ ಸಿನಿಮಾ ಆಗಲಿ, ಬಿಗ್ ಬಜೆಟ್ ಸಿನಿಮಾ ಆಗಲಿ, ಪೈರಸಿಯನ್ನ ಮಾಡಬಾರ್ದು. ಫೈನಲಿ ನಮ್ಮ ಕನ್ನಡ ಚಿತ್ರೋದ್ಯಮ ಬಾಳಬೇಕು, ಮುಂದೆ ಸಾಕಷ್ಟು ನಟ ನಟಿಯರು ನಿರ್ದೇಶಕರು ಬರಬೇಕು, ಪ್ರೊಡ್ಯೂಸರ್ಸ್ಗಳು ಬರಬೇಕು ಅಂತಂದ್ರೆ ಆದಷ್ಟು ಪೈರಸಿನ ನಾವು ಅವಾಯ್ಡ್ ಮಾಡಬೇಕು. ಪೈರಸಿ ಅನ್ನೋಂತಹ ಪಿಡುಗನ್ನ ಬುಡ ಸಮೇತ ಕಿತ್ತ ಹಾಕ್ದಾಗ್ಲೇ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸೆಗ್ಮೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.